ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿದ್ದ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿ. ಮುಂದಿನ ದಿನಗಳಲ್ಲಿ ಸುವರ್ಣಮುಖಿ ಒತ್ತುವರಿಯ ತೆರವಿಗೆ ಸಿದ್ಧತೆ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ರೈತರ ಜೀವನಾಡಿ ಜಂಪೇನಹಳ್ಳಿ ಕೆರೆ ಹಾಗೂ ಸುವರ್ಣಮುಖಿ ನದಿ. ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೊರಟಗೆರೆ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಜಂಪೇನಹಳ್ಳಿ ಕೆರೆ ಅಕ್ಕಪಕ್ಕ ಒತ್ತುವರಿಯಾಗಿದ್ದ 14 ಗುಂಟೆ ಸ್ಥಳವನ್ನು ತಹಸೀಲ್ದಾರ್ ಮಂಜುನಾಥ್ ತೆರವುಗೊಳಿಸಿದ್ದಾರೆ. ಇದುವರೆಗೂ ಸುಮಾರು 18 ಜನ ಅಧಿಕಾರಿಗಳು ಸರ್ವೆ ನಡೆಸಿದ್ರೂ ತೆರವು ಕಾರ್ಯಾಚರಣೆ ಆಗ್ತಿರಲಿಲ್ಲ. ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳು, ಉಪವಿಭಾಗ ಅಧಿಕಾರಿಗಳು ಬಂದು ಸರ್ವೆ ನಡೆಸಿ ವಾಪಸ್ ಹೋಗ್ತಾ ಇದ್ರೂ ಕೂಡ ತೆರವು ಮಾತ್ರ ಆಗುತ್ತಿರಲಿಲ್ಲ. ಈಗಿರುವ ತಹಸೀಲ್ದಾರ್ ಮಂಜುನಾಥ್ ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದ ಕಾರ್ಯಾಚರಣೆ ಸಂಜೆ 6 ಗಂಟೆ ತನಕ ಸಂಪೂರ್ಣ ದಾಖಲೆಗಳೊಂದಿಗೆ ಸ್ಥಳದ ಸರ್ವೆ ಮುಖಾಂತರ ಅಳತೆ ಮಾಡಿಸಿ ಜೆಸಿಬಿ ಮುಖಾಂತರ ಸ್ಥಳ ವಶಪಡಿಸಿಕೊಳ್ಳಲಾಯಿತು. ತಹಸೀಲ್ದಾರ್ ಮಂಜುನಾಥ್ ಕೆಲಸಕ್ಕೆ ಸಾರ್ವಜನಿಕರು, ಕೆರೆ ಹೋರಾಟಗಾರರು, ರೈತರು ಹೊಗಳಿಕೆಯ ಮಹಾಪೂರವೆತ್ತಿಸಿದರು. ಈ ವೇಳೆ ತಹಸೀಲ್ದಾರ್ ಅವರಿಗೆ ಸಾಥ್ ಕೊಟ್ಟಂತ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ, ಸರ್ವೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸ್ಥಳೀಯ ಸಾರ್ವಜನಿಕರು ಸ್ಥಳದಲ್ಲಿದ್ದರು. ಮೊನ್ನೆ 19ನೇ ತಾರೀಕು 20ನೇ ತಾರೀಕಿನ ಬಂದಂಥ ಭಾರೀ ಮಳೆಗೆ ಕೆರೆ ತುಂಬಿ ಕೋಡಿಯಾಗಿ ಈ ಪಟ್ಟಣ ಪಂಚಾಯಿತಿಗೆ ಸರಬರಾಜಾಗ್ತಿದ್ದಂಥ ನೀರಿನ ಪೈಪ್ಗಳು ಹಾಗೂ ಕೆರೆಗೆ ಹೋಗ್ತಿರ್ತಕ್ಕಂಥ ರಸ್ತೆ ಹಾಳಾಗಿತ್ತು. ಆ ಒಂದು ಪರಿಸ್ಥಿತಿಯನ್ನು ನೋಡೋಕ್ಕೆ ಬಂದಂಥ ಮಾನ್ಯ ಗೃಹ ಸಚಿವರಿಗೆ ಸಾರ್ವಜನಿಕರು ದೂರಿನಿಂದ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ದೂರು ನೀಡಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ನಿರ್ದೇಶನದಂತೆ ಈ ದಿನ ನಾವು ಕೆರೆಯ ಏನು ಒತ್ತುವರಿ ಇದೆ ಅಂತೇಳಿ ಹೇಳ್ತಾ ಇದ್ರು. ಆ ಭಾಗವನ್ನು ಸಂಪೂರ್ಣವಾಗಿ ಅಳತೆ ಮಾಡಿ ನಾವು ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಸರ್ವೆ ಇಲಾಖೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸರ್ಕಾರ ಹಾಗೂ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು 25ನೇ ಸರ್ವೆ ನಂಬರನ್ನು ಅಳತೆ ಮಾಡಿ ಇಲ್ಲಿರ್ತಕ್ಕಂಥ ಸುಮಾರು ಒಂದು 12ರಿಂದ 13 ಗುಂಟೆ ಜಮೀನು ಒತ್ತುವರಿಯನ್ನು ಕಾರ್ಯಾಚರಣೆ ಮಾಡಿ ತೆರವು ಮಾಡಿದ್ದೀವಿ ಈಗಾಗಲೇ. ಅದನ್ನೆಲ್ಲ ತಾವು ನಮ್ಮ ಜೊತೆಗಿದ್ದು, ಮಾಧ್ಯಮದವರು ತಾವು ಜೊತೆಗಿದ್ದು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿದ್ದೀರ. ಈ ಒಂದು ತೆರವಿನಿಂದ ಅವ್ರಿಗೂ ಕೂಡ ಯಾರಿಗೆ ಜಮೀನಿನ ಮಾಲೀಕರಿಗೂ ಕೂಡ ನಿರಾಳ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೂ ಕೂಡ ಈ ಸಾಕಷ್ಟು ಸರಿ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ಬೋದು ಸಾಕಷ್ಟು ಸರಿ ಬಂದಾಗಲೂ ಕೂಡ ಇದೇ ಥರದ್ದು ನೀಡಿ ಅದು ಯಾವುದೇ ಕ್ರಮ ಆಗಿರಲಿಲ್ಲ. ಇವತ್ತು ಆಗಿದೆ. ಸೊ ಸಂಪೂರ್ಣವಾಗಿ ಎಲ್ಲೆಲ್ಲಿ ಒತ್ತುವರಿ ಇದೆ ಅದನ್ನೆಲ್ಲ ತೆರವು. ಏನೇನು ಒತ್ತುವರಿ ಆಗಿತ್ತು ಸರ್? ಏನೇನು ಒತ್ತುವರಿ ಆಗಿತ್ತು, ಯಾವುದು ಒತ್ತುವರಿ ಸರ್? ಈಗ ನಾವು 25ರಲ್ಲಿರ್ತಕ್ಕಂಥ 13 ಕೋಡ್ಗಳನ್ನು ಪರಿಶೀಲನೆ ಮಾಡಿದಾಗ ನಾವು ಏನು ಹಿಂದೆ ಕೆರೆ ಭಾಗ ಆಗಿರ್ಬೋದು, ಗೋಕಟ್ಟೆ ಆಗಿರ್ಬೋದು, ಇದರಲ್ಲಿರ್ತಕ್ಕಂಥ ಏನು ಪ್ರತಿಯೊಂದನ್ನು ಕೂಡ ಒತ್ತುವರಿ ಆಗಿರ್ತಕ್ಕಂಥ ಜಮೀನನ್ನು ತೆರವು ಮಾಡಿ. ಇದು ಒತ್ತುವರಿ ದರಕ್ಕೆ ಅಂದರೆ ಭೂಗಳಿಗೆ ಇದು ಪ್ರಥಮ ಎಚ್ಚರಿಕೆನಾ ಸರ್? ಪ್ರಥಮ ಎಚ್ಚರಿಕೆ. ಇನ್ನೂ ಸುವರ್ಣಮುಖಿ ನದಿ ಒತ್ತುವರಿ ಇದೆ. ಈಗ ಅವರು ಪಾಪ ಯಾರು ಮಾಲೀಕರು ಏನು ಹೇಳಿದ್ದಾರೆ, ಈಗ ನಮಗೂ ಕೂಡ ಸಹಕಾರ ಮಾಡಿದ್ದಾರೆ. ನಿಮ್ಗೇನಿದೆ ಸರ್ಕಾರಿ ಜಮೀನಾಗಿರ್ಬೋದು, ಕೆರೆ ಆಗಿರ್ಬೋದು, ಅದನ್ನು ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ. ಅವರು ಸಹಕಾರ ನೀಡಿದ್ದಾರೆ. ಈಗ ಇನ್ಮೇಲೆ ನಾವು ಯಾವುದ್ಯಾವುದು ಒತ್ತುವರಿ ಆಗಿದೆ ಖಂಡಿತವಾಗೂ ತಾಲೂಕು ಆಡಳಿತದಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸ್ಮಶಾನ ಜಮೀನುಗಳನ್ನು ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕೆರೆಗಳನ್ನು ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇನ್ನು ಎಲ್ಲ ಸರ್ಕಾರಿ ಜಮೀನುಗಳನ್ನು ಲ್ಯಾಂಡ್ ಬೀಟ್ ತಂತ್ರಾಂಶದಲ್ಲಿ ನಾವು ರೆಕಾರ್ಡ್ ಮಾಡಿದ್ದೀವಿ. 4487 ಸರ್ವೆ ನಂಬರ್ಗಳು ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಜಾಗಗಳಾಗಿದ್ದಾವೆ. ಅದನ್ನೆಲ್ಲ ಅಳತೆ ಮಾಡಿದ್ದೀವಿ. ಅದರಲ್ಲಿ ಯಾವುದ್ಯಾವುದು ಒತ್ತುವರಿ ಆಗಿದೆ ಅಂತೇಳಿ ಈಗಾಗಲೇ ನಾವು ಗುರುತಾಕೊಂಡಿದ್ವಿ. ಗುರುತಾಕೊಂಡು ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಹಂತ ಹಂತವಾಗಿ ಪ್ರತಿ ವಾರನೂ ಪ್ರತಿ ತಿಂಗಳೂ ಕೂಡ ಇನ್ನು ಮುಂದೆ ಮಾಡ್ತೀವಿ. ಅಲ್ಲಿನೇ ಕೂಡ ಮೊದಲನೇದಾಗಿ ನಾವು ಜಂಪೇನಹಳ್ಳಿ ಕೆರೆಯಿಂದನೇ ನಾವು ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರ ಸಹಕಾರ ಹಾಗೂ ಎಲ್ಲ ಇಲಾಖೆಗಳಾಗಿರ್ಬೋದು, ಮಾಧ್ಯಮ ಮಿತ್ರರ ಸಹಕಾರದಲ್ಲಿ ಖಂಡಿತವಾಗ್ಲೂ ನಮ್ಮ ತಾಲೂಕು ಆಡಳಿತದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.